ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವನ್. ಇವತ್ತು ನಾವು ಸಿಂಪಲ್ ಆಗಿರುವಂಥ ಒಂದು ಕ್ರೋಶಾ ಕುಚ್ಚು ಡಿಸೈನ್ನ ಹೇಗೆ ಮಾಡೋದು ಅಂತ ನೋಡುವ. ಫಸ್ಟಿಗೆ ನಾವಿಲ್ಲಿ 5 ಚೈನ್ ಹಾಕಿ ಎಲ್ಲಿ ಬರ್ತದಲ್ಲಿ ಈಗ ನೋಡಿ ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ ವಾಪಸ್ ನಾವು ಈ ಲಾಕ್ ಸೇರಿ ಮತ್ತೆ 2 ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು. ಎರಡು ಸಿಂಗಲ್ ಕ್ರೋಶ ಆಯಿತು. ಇದು 3ನೇ ಸಿಂಗಲ್ ಕ್ರೋಶ. ದಾರಣ ಮೇಲೆ ಮಾಡಿಬಿಟ್ಟು ಈ ಥರ ಮೀಡಿಯಮ್ ಸೈಜ್ನ ಪರ್ಲ್ ಬೀಡನ್ನ ತೊಗೊಳ್ಬೇಕು. ನೀವು ಇದಕ್ಕೆ ರೌಂಡ್ ಬೀಡಿಗೆ ತೊಗೊಳ್ಬೋದು, ಯಾವ ಬೀಡ್ಸ್ ತೊಗೊಳ್ಬೋದು. ಮೀಡಿಯಮ್ ಬೀಡನ್ನ ತಗೊಳ್ಳಿ. ಇದನ್ನ ಹೀಗೆ ಡೈರೆಕ್ಟಾಗಿ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿದ ಮೇಲೆ ನಾವು ಸ್ವಲ್ಪ ಅದನ್ನು ಟೈಟ್ ಮಾಡಿದರೆ ಅದನ್ನು ಸ್ವಲ್ಪ ನಾವಿಲ್ಲಿ ಹೀಗೆ ಎಳೆದು ಟೈಟ್ ಮಾಡಿದರೆ ಅದು ವಿ ಶೇಪ್ ಬರ್ತದೆ. ಸೊ ನಾವು ವಿ ಶೇಪ್ ಮಾಡಿಕೊಂಡು ಹೀಗೆ ನೋಡಿ ವಿ ಶೇಪ್ ಮಾಡಿಕೊಂಡು ನಾವು ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಕೊಳ್ಳುವ. ಸಿಂಗಲ್ ಕ್ರೋಶ ಲಾಕ್ ಮಾಡಿ ಮತ್ತೆ ನಾವಿಲ್ಲಿಂದ 3 ಚೈನ್ಗಳನ್ನ ಹಾಕ್ಕೊಂಡು ಇಲ್ಲಿ 3 ಚೈನ್ಗಳನ್ನ ಹಾಕ್ಕೊಂಡು ಬಟ್ಟೆನ ತಿರುಗಿಸ್ಕೊಂಡು ನಾವಿಲ್ಲಿ ಬೀಡ್ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಕೊಳ್ಬೇಕು. ನೆಕ್ಸ್ಟ್ 3 ಚೈನ್ ಹಾಕಿ ನೆಕ್ಸ್ಟ್ ಬೀಡ್ ಪಕ್ಕ ನಾವು ನೆಕ್ಸ್ಟ್ ಬೀಡ್ ಮಧ್ಯದಲ್ಲಿ ನಾವು ಲಾಕ್ ಮಾಡಿಕೊಳ್ಬೇಕು. ಇಷ್ಟು ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ ಹಾಕಿ 1 2 3 ಈ ಥರ 3 ಚೈನ್ಗಳನ್ನ ಹಾಕಿ ಮತ್ತು ಈ ನಾವು 3ನೇ ಸಿಂಗಲ್ ಕ್ರೋಶ ಹಾಕಿದ್ವಿ ನೋಡಿ, ಅಲ್ಲಿಗೆ ನಾವು ಈ 3 ಚೈನ್ಗಳನ್ನು ಹಾಕಿ ಲಾಕ್ ಮಾಡಿಕೊಳ್ಬೇಕು. ಫಸ್ಟ್ ಸಿಂಗಲ್ ಕ್ರೋಶಕ್ಕೆ ಹಾಕಿ ನಾವು ಲಾಕ್ ಮಾಡಿದ್ಮೇಲೆ ಮತ್ತು ನಾವು ಲಾಸ್ಟ್ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ನಾವು ಬಟ್ಟೆನ ತಿರುಗಿಸ್ಕೊಂಡು ಒಂದು ಚೈನ್ ಇಲ್ಲಿ ನಾವು 2 ಚೈನ್ಗಳನ್ನ ಹಾಕಿಬಿಟ್ಟು ನೀಡಲ್ ಮೇಲೆ ದಾರನ ತಗೊಂಡು ಈ ಫಸ್ಟ್ ಇಲ್ಲಿ ಬೀಡ್ ಇದೆಯಲ್ಲ, ಬೀಡ್ ಮೇಲೆ ನಾವು 3 ಚೈನ್ ಹಾಕಿ ಲಾಕ್ ಮಾಡಿದ್ದೇವಲ್ಲ, ಆ ಸ್ಪೇಸಲ್ಲಿ ನಾವು ಡಬಲ್ ಕ್ರೋಶನ ಮಾಡಿಕೊಳ್ಬೇಕು. ಇದೇ ರೀತಿ ನಾವೇನು 4 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡು ಹೋಗಬೇಕು. 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ, 4 ಡಬಲ್ ಕ್ರೋಶ, 5 ಡಬಲ್ ಕ್ರೋಶ. ನೀಡಲ್ ಮೇಲೆ ದಾರನ ತಗೊಂಡು ಈ 3 ಚೈನ್ ಗ್ಯಾಪ್ ಮೇಲೆ ಹಾಕಿಬಿಟ್ಟು 2 ದಾರ ಒಂದು ಮಾಡಿ ಇನ್ನೊಂದು ದಾರನ ಒಂದು ಮಾಡಿ ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಬೇಕು. ಈಗ 5 ಡಬಲ್ ಕ್ರೋಶ ಆಯಿತು. ಈ ಬೀಡ್ ಮಧ್ಯೆ ನಾವು ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಸೊ ಈಗ ಇದೊಂಥರ ಪೆಟಲ್ ಥರ ಕಾಣ್ತದೆ. ನೆಕ್ಸ್ಟ್ ನಾವು 2 ಚೈನ್ಗಳನ್ನ ಹಾಕ್ಕೊಂಡು
2 ಚೈನ್ಗಳನ್ನ ಹಾಕ್ಕೊಂಡು ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ಬೀಡ್ ಮೇಲೆ ಇರುವಂಥ 3 ಚೈನ್ ಮೇಲೆ ನಾವು 5 ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಒಂದು ಡಬಲ್ ಕ್ರೋಶ ಹಾಕಿ ಆಯ್ತಲ್ಲ, ಹೀಗೆ ನಾವಿನ್ನು 4 ಡಬಲ್ ಕ್ರೋಶನ ಹಾಕೊಳ್ಳುವ. 2 3 4 5 ಈ ಥರ 5 ಡಬಲ್ ಕ್ರೋಶೆಗಳನ್ನ ಹಾಕಿ ನೆಕ್ಸ್ಟ್ ಲಾಕ್ಗೆ ಇಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿದ್ದೇವಲ್ಲ, ಆ ಲಾಕ್ಗೆ ನಾವು ಲಾಕ್ ಮಾಡಿಕೊಳ್ಬೇಕು. ನೋಡಿ ಇಲ್ಲಿ ಈ ಥರ 2 ಪೆಟಲ್ ರೆಡಿ ಆಯಿತು. ಈಗ ನಾವು ಲಾಕ್ ಮಾಡಿದ ಮೇಲೆ ಮತ್ತೆ 2 ಚೈನ್ಗಳನ್ನ ಹಾಕಿ ನೀಡಲ್ ಮೇಲೆ ದಾರನ ತಗೊಂಡು ಈ ಬೀಡ್ ಮೇಲೆ ಲಾಸ್ಟ್ ಬೀಡ್ ಮೇಲೆ ಇರುವ 3 ಚೈನ್ ಗ್ಯಾಪ್ ನಾವು ಮತ್ತೆ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ ಹೀಗೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಈಗ 2 ಡಬಲ್ ಕ್ರೋಶ ಆಯಿತು. ಇನ್ನು 3 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಳುವ. 3 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಳುವ. 2 3 4 5. ಈಗ 5 ಡಬಲ್ ಕ್ರೋಶೆಗಳಾಯ್ತಲ್ಲ, ನಾವಿಲ್ಲಿ ಎಲ್ಲಿ ಬರ್ತದಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ನೋಡಿ ಈ ಥರ ಹಾಫ್ ಫ್ಲವರ್ ಥರ ಕಾಣ್ತದೆ. ಈಗ ನಾವು ನೆಕ್ಸ್ಟ್ ಕುಚ್ಚು ಹಾಕಲಿಕ್ಕೆ 5 ಚೈನ್ಗಳನ್ನ ಹಾಕ್ಕೊಳ್ಳುವ. 1 2 3 4 5 ಚೈನ್ಗಳನ್ನ ಹಾಕಿ ಮೂರು ಸಲ ಸಿಂಗಲ್ ಲಾಕ್ ಮಾಡ್ಕೊಳ್ಬೇಕಿರಿ. ಈ 5 ಚೈನ್ ಹಾಕಿದ ಲಾಕು ಒಂದು ಲೆಕ್ಕಕ್ಕೆ ಸೇರಿ ಇನ್ನು 2 ನಾವು ಸಿಂಗಲ್ ಲಾಕನ್ನು ಹಾಕ್ಕೊಳ್ಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ಮೂರು ಸಿಂಗಲ್ ಕ್ರೋಶನ ಹಾಕಿ ಮತ್ತೆ ನಾವು ಇದೇ ರೀತಿ ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ಸಾರಿ ತುಂಬ ಚೆಂದ ಕಾಣ್ತದೆ, ನಿಮಗೆ ಡಿಸೈನ್ ಈ ಥರ ಕಾಣ್ತದೆ. ನೆಕ್ಸ್ಟ್ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಬರುವ. ಇಲ್ಲಿ ನೀವು ಲಾಸ್ಟಿಗೆ ಕುಚ್ಚು ಹಾಕಲಿಕ್ಕೆ ಜಾಗ ಬಿಟ್ಟು 5 ಚೈನ್ ಹಾಕಿ 2 ಸಲ ಸಿಂಗಲ್ ಲಾಕ್ ಹಾಕಿ ಎಕ್ಸ್ಟ್ರಾ 2 ಚೈನ್ ಹಾಕಿ ಥ್ರೆಡ್ ಕಟ್ ಮಾಡಿಬಿಟ್ಟು ಲಾಕ್ ಮಾಡಿಕೊಳ್ಳಿ. ಡಿಸೈನ್ ನಿಮಗೆ ಈ ಥರ ಕಾಣ್ತದೆ. ಕುಚ್ಚು ಹಾಕಿದರೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೇನೆ. ಕುಚ್ಚು ಹಾಕಿದ ಮೇಲೆ ನಿಮಗೆ ಡಿಸೈನ್ ಈ ಥರ ಕಾಣ್ತದೆ. ತುಂಬ ಈಸಿ ಇದೆ, ನೀವು ಟ್ರೈ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.